गुजरात सबसे महंगा इसमें माला कौन सा है? सबसे महंगा मोती का माला है पूरे अच्छा, जो आप पहनी हुई है ये 11,500 रुपए का। 11,500 की माला पहनी हुई है। हाँ रियल मोती है ना, रियल मोती है। ಸ್ನೇಹಿತರೆ, ಮೊದಲು ಮೊನಾಲಿಸಾ ಅಂದ್ರೆ ಎಲ್ಲರಿಗೂ ನೆನಪಾಗುತ್ತಿತ್ತು ಲಿಯೋನಾರ್ಡೋ ಡಾ ವಿನ್ಸಿ ಅವರ ಚಿತ್ರಕಲೆಯ ಹೆಣ್ಣಿನ ಚಿತ್ರ ಕಣ್ಮುಂದೆ ಬರ್ತಿತ್ತು. ಗೂಗಲ್ ನಲ್ಲೂ ಇದೇ ಪೇಂಟಿಂಗು ಕಾಣಿಸ್ತಿತ್ತು. ಆದ್ರೆ ಇತ್ತೀಚೆಗೆ ಅದರಲ್ಲೂ ಈ ಮಹಾಕುಂಭ ಮೇಳ ಆದ ಮೇಲೆ ಸಿನಾರಿಯೋ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಇವತ್ತು ನೀವು ಗೂಗಲ್ ನಲ್ಲಿ ಕುಂಭಮೇಳ ಅಂತ ಸರ್ಚ್ ಮಾಡಿ ಅಥವಾ ಮೊನಾಲಿಸಾ ಅಂತ ಸರ್ಚ್ ಮಾಡಿ, ಮೊದಲಿಗೆ ಕಾಣೋದೇ ಈ ನೀಲಿ ಕಣ್ಗಳ ಚಲುವೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇವಳದೇ ಕಾರ್ಬಾರು, ಇವಳದೇ ದರ್ಬಾರು ಅನ್ಬೋದು. ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಜಾಲತಾಣ ಅನ್ನೋದು ಅಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಮ್ಯಾಜಿಕ್ ಸ್ಟಿಕ್ ಆಗಿ ಹೋಗಿದೆ. ಯೂಟ್ಯೂಬ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ವಾಟ್ಸ್ಆಪ್ ಆಗ್ಲಿ, ಇಂತಹ ಸಾಮಾಜಿಕ ಜಾಲತಾಣದಲ್ಲಿ ಎಂತವರನ್ನು ಕೂಡ ರಾತ್ರಿ ಬೆಳಗಾಗುವಷ್ಟರಲ್ಲಿ ಝೀರೋ ಇಂದ ಹೀರೋ ಮಾಡಿಬಿಡುತ್ತೆ. ಇಂತಹ ಉದಾಹರಣೆಗಳನ್ನ ನಾವು ತುಂಬಾನೇ ನೋಡಿದ್ದೇವೆ, ನೋಡ್ತಾನೆ ಇದ್ದೇವೆ, ನೋಡಬಹುದು ಕೂಡ. ಆದ್ರೆ ಯಾವುದೇ ಒಂದು ವಿಷಯ ಅತಿಯಾದ್ರೆ ಅಮೃತವು ವಿಷ ಅನ್ನುವಂತೆ ಕೊನೆಗೆ ಹೀರೋದಿಂದ ಝೀರೋ ಕೂಡ ಮಾಡಿಬಿಡುತ್ತದೆ. ಇದಕ್ಕೆ ನೂರಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ. ಇದೀಗ ಇದೇ ಸಾಲಿಗೆ 2025ರ ಮಹಾಕುಂಭ ಮೇಳದ ಸುಂದರ ಕಣ್ಣಿನ ಹುಡುಗಿ ಮೊನಾಲಿಸಾ ಕೂಡ. ಮೊನಾಲಿಸಾ ಮಧ್ಯಪ್ರದೇಶದ ಇಂದೋರ್ನ ಬಡ ಕುಟುಂಬದ ಹೆಣ್ಣು ಮಗಳು. ತಂದೆ ತಾಯಿಗೆ ಆರ್ಥಿಕವಾಗಿ ನೆರವಾಗುವ ಉದ್ದೇಶದಿಂದ ಮೊನಾಲಿಸಾ ಹಾಗೂ ಆಕೆಯ ತಂಗಿ ಕೂಡ ರಾತ್ರಿ ಹಗಲು ಅನ್ನದೇ ಜನದಟ್ಟಣೆ ಇರುವ ಸ್ಥಳದಲ್ಲಿ ಹಾಗೂ ರಸ್ತೆಯಲ್ಲಿ ಹೂವು, ಮಣಿ, ರುದ್ರಾಕ್ಷಿ ಸರಗಳನ್ನ ಮಾರಿ ಜೀವನವನ್ನ ಸಾಗಿಸ್ತಾ ಇದ್ರು. ತಾವಾಯಿತು ತಮ್ಮ ಹೊಟ್ಟೆಪಾಡಿ ಆಯಿತು ಎಂದುಕೊಂಡ ಕುಟುಂಬಕ್ಕೆ ಸಂಕಷ್ಟ ಕೂಡ ಇದೇ ಸಮಯದಲ್ಲಿ ಎದುರಾಗಿತ್ತು. ಉತ್ತರ ಪ್ರದೇಶದ ಮಹಾಕುಂಭ ಮೇಳ 12 ವರ್ಷಕ್ಕೊಮ್ಮೆ ನಡೆಯುವ ಹಿಂದೂ ಧರ್ಮದ ಅತಿ ದೊಡ್ಡ ಉತ್ಸವ. ಸುಮಾರು 1.5 ತಿಂಗಳು ನಡೆಯುವ ಈ ಬೃಹತ್ ಜಾತ್ರೆಯಲ್ಲಿ 40 ಕೋಟಿ ಭಕ್ತರು ಭಾಗವಹಿಸಿದ್ರು. ಹೀಗಾಗಿ ಇಲ್ಲಿ ವ್ಯಾಪಾರ ವಹಿವಾಟ ಕೂಡ ಬಲು ಜೋರಾಗಿತ್ತು. ಇದೇ ಲೆಕ್ಕಾಚಾರದ ಮೇಲೆಯೇ ಮಧ್ಯಪ್ರದೇಶದ ಇಂದೋರಿನ ಮೊನಾಲಿಸಾ ಕುಟುಂಬ ಕೂಡ ಇಲ್ಲಿಗೆ ಬಂದಿತ್ತು. ಮಹಾಕುಂಭ ಮೇಳ ಆರಂಭವಾದ ಮೊದಲೆರಡು ದಿನಗಳು ವ್ಯಾಪಾರ ಮಾಡಿಕೊಂಡಿದ್ದ ಮೊನಾಲಿಸಾ ಅದ್ಯಾವಾಗೋ ಗೊತ್ತಿಲ್ಲ ಒಬ್ಬ ವಿಡಿಯೋ ಕಂಟೆಂಟರ್ ಕ್ರಿಯೇಟ್ಗೆ ಕಣ್ಣಿಗೆ ಬಿದ್ದೋ ಗೊತ್ತಿಲ್ಲ, ಅವಳ ಜೀವನವೇ ಬದಲಾಗಿ ಹೋಗಿತ್ತು. मेरे को देख के चले जाते, रुद्राक्ष नहीं लेते हैं लेकिन बस आपको देखने के लिए आते हैं। हाँ बहुत ज्यादा परेशान करते हैं। यहाँ जब से आई तब से ये ऐसा कर रहे हैं मुझे। मेरे को लग रहा है कि लड़के को कोई ले। ಹೌದು ಸ್ನೇಹಿತರೆ, ನಾನು ಹೇಳಿದ್ನಲ್ಲ ಮೊದಲೇ, ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ಝೀರೋದಿಂದ ಹೀರೋ ಆಗಿರುವ ಉದಾಹರಣೆಗಳು ಹಲವಾರಿವೆ. ಅಂಥದ್ರಲ್ಲಿ ಇದು ಕೂಡ. ಯಾವಾಗ ಆ ವಿಡಿಯೋ ಮಾಡಿದಳು ಗೊತ್ತಿಲ್ಲ, ಅಂದಿನಿಂದ ಸಾಮಾಜಿಕ ಜಾಲತಾಣದಲ್ಲಿ ಆಕೆಯದೇ ಹವಾಗಿ ಹೋಗಿತ್ತು. ಮುಗ್ದು ನಗೆ, ಆಕರ್ಷಕ ಕಣ್ಣುಗಳು, ಕೈಯಲ್ಲಿ ಕುತ್ತಿಗೆಯಲ್ಲಿ ಒಂದಿಷ್ಟು ಮಣಿಗಳು, ಜೊತೆಗೆ ರುದ್ರಾಕ್ಷಿ ಹಾಗೂ ಮಣಿ ಸರಗಳ ಮಾರಾಟ ಮಾಡುತ್ತಿದ್ದ ಈ ಮೊನಾಲಿಸಾ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿ ಹೋಗಿದ್ದಳು. ನೂರಾರು ಜನ ಆಕೆಯನ್ನ ಹುಡುಕಿ ಬಂದು ಮಾತನಾಡಿಸಿ ಸೆಲ್ಫಿ ತೆಗೆದುಕೊಳ್ಳುವುದೇನು, ವಿಡಿಯೋ ಮಾಡಿಕೊಳ್ಳುವುದೇನು ಎಲ್ಲವೂ ನಡೆದಿತ್ತು. ಮೊದಲು ನಾಚಿಕೆಯಿಂದ ಮಾತನಾಡುತ್ತಿದ್ದ ಈ ಮೊನಾಲಿಸಾ ಅನ್ನುವ ಹುಡುಗಿ ಆಮೇಲೆ ಧೈರ್ಯದಿಂದ ಮಾತನಾಡಲು, ಸಂದರ್ಶನ ಕೊಡಲು ಕೂಡ ಪ್ರಾರಂಭ ಮಾಡಿದ್ದಳು. ವ್ಯಾಪಾರ ಮಾಡುವುದನ್ನೇ ಮರೆತು ಬಿಟ್ಟಿದ್ದಳು. ಅಷ್ಟರ ಮಟ್ಟಿಗೆ ಇವಳು ವೈರಲ್ ಆಗಿದ್ದಳು. ಇದೇ ನೋಡಿ ಆಕೆಗೆ ಮುಂದೆ ಮುಳ್ಳಾಗಿದ್ದು. ಹೊಟ್ಟೆಪಾಡಿಗೆ ಬಂದ ಅವಳು ಕುಟುಂಬ ಊರನ್ನೇ ಮುಂದೆ ತೊರುವಂತಾಗಿತ್ತು. ಹೌದು, ಯಾವಾಗ ಮೊನಾಲಿಸಾ ವಿಡಿಯೋಗಳು ವೈರಲ್ ಆದವೋ ಅಂದಿನಿಂದ ಆಕೆಗೆ ವ್ಯಾಪಾರ ಮಾಡಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಯಾರು ಕೂಡ ಅವಳಿಗೆ ದುಡ್ಡನ್ನು ಕೊಡುತ್ತಿರಲಿಲ್ಲ. ಎಲ್ಲರೂ ಬರೋದು, ಇಂಟರ್ವ್ಯೂ ಮಾಡೋದು, ಸೆಲ್ಫಿ ತೆಗೆದುಕೊಳ್ಳೋದು ನಡೆದೇ ಇತ್ತು. ಆದ್ರೆ ಅವಳು ಮಾರುತ್ತಿದ್ದ ರುದ್ರಾಕ್ಷಿ ಸರಗಳನ್ನಾಗಲಿ ಯಾರು ಕೂಡ ತೆಗೆದುಕೊಳ್ಳುತ್ತಿರಲಿಲ್ಲ. ಎಲ್ಲರೂ ಬರೀ ಫೋಟೋಗಳಿಗಾಗಿ, ವಿಡಿಯೋಗಳಿಗಾಗಿ ಮಾತ್ರ ಅವಳನ್ನ ಭೇಟಿ ಮಾಡುತ್ತಿದ್ದರು. ಇದರಿಂದ ಅವಳ ಹೊಟ್ಟೆಪಾಡು ಏನಾಗಬೇಕು, ಅವರ ಕುಟುಂಬ ಏನಾಗಬೇಕು? ಆ ಮಹಾಕುಂಭಗಳಿಗೆ ಬಂದಿದ್ದೇ ವ್ಯಾಪಾರ ಮಾಡಲು, ಸರಗಳನ್ನ ಮಾರಲು, ಹೂ ಮಾಲೆಗಳನ್ನ ಮಾರಲು. ಆದ್ರೆ ಅದೇ ನಡೆಯದಿದ್ದಾಗ ಇನ್ನು ಅವರ ಜೀವನ ನಡೆಯೋದು ಹೇಗೆ? ಸೆಲ್ಫಿಗಳಿಂದಾಗ್ಲಿ, ವಿಡಿಯೋಗಳಿಂದಾಗ್ಲಿ ಹೊಟ್ಟೆ ತುಂಬೋದಿಲ್ಲ ಅನ್ನೋದು ಅವರಿಗೂ ಗೊತ್ತಿತ್ತು, ಅವರ ಕುಟುಂಬಕ್ಕೆ ಗೊತ್ತಿತ್ತು. कैसे आपको अचानक आप रातों रात स्टार बन गए कि आज आपको भागना पड़ रहा है? ये देखिए मास्क, ये अगर बाहर भी निकलती है तो इस तरीके का मास्क हाथ में पकड़ कर निकलती हैं ताकि लोग पहचान ना पाए. ಬಂದವರೆಲ್ಲ ಫೋಟೋ ವಿಡಿಯೋ ಅಂತ ಆಕೆ ಹಿಂದೆ ಬಿದ್ದಿದ್ದರು. ಇದರಿಂದ ಬೇಸತ್ತು ಆಕೆಯ ತಂದೆ ನೀನು ಇಲ್ಲಿ ಇರೋದೇ ಬೇಡ ಎಂದು ಆಕೆಯನ್ನ ಮಹಾಕುಂಭ ಮೇಳದಿಂದ ಕರೆದುಕೊಂಡು ಊರಿಗೆ ಹೋಗಿದ್ದರು.
ವ್ಯಾಪಾರವೂ ಇಲ್ಲದೆ ಕೆಂಗೆಟ್ಟ ಕುಟುಂಬ ಮೊನಾಲಿಸಾಳನ್ನ ತಮ್ಮ ಊರಿಗೆ ವಾಪಸ್ ಕಳಿಸಿದ್ದರು. ಈ ವಿಚಾರಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಆಗುತ್ತಿತ್ತು. ಮೊನಾಲಿಸಾ ಓದಿನಲ್ಲೂ ಕೂಡ ಚೂಟಿಯಾಗಿದ್ದಳು. ಶಾಲೆಯಲ್ಲಿ ಅವಳು ನಂಬರ್ 1 ಆಗಿದ್ದಳು. ಆದರೂ ಬಡ ಕುಟುಂಬ ಆದ ಕಾರಣ ಮಾಲೆಗಳನ್ನ ಮಾರುವ ಕೆಲಸ ಮಾಡಬೇಕಾಗಿತ್ತು. ನಿಜ ಹೇಳಬೇಕೆಂದ್ರೆ ಮೊನಾಲಿಸಾಗೆ IPS ಆಫೀಸರ್ ಆಗುವ ಕನಸಿತ್ತು. ಅವಳು ಓದಿ IPS ಆಫೀಸರ್ ಆಗಬೇಕು ಹಾಗೂ ದೇಶ ಸೇವೆ ಮಾಡಬೇಕೆಂದು ಬಯಸಿದ್ದಳು. ಇಂದಿಲ್ಲ ನಾಳೆ ನಾನು ಮತ್ತೆ ಓದುತ್ತೇನೆ, ನನ್ನ ಕನಸುಗಳನ್ನ ನೆನಸು ಮಾಡುತ್ತೇನೆ, ಓದಿ IPS ಆಫೀಸರ್ ಆಗುತ್ತೇನೆ ಹಾಗೂ ಮತ್ತೆ ವಾಪಸ್ಸು ಇದೇ ಕುಂಭಮೇಳಕ್ಕೆ ಆಫೀಸರ್ ಆಗಿ ಬರುತ್ತೇನೆ ಎಂದು ಕೂಡ ಪ್ರತಿಜ್ಞೆ ಮಾಡಿದ್ದಳೆಂದು ಗೊತ್ತಾಗಿತ್ತು. ಮೊನಾಲಿಸಾ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ಆಗಿದ್ದಳು. ಅಲ್ಲದೆ ಆ ಸಮಯದಲ್ಲಿ ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಅನ್ನು ಕೂಡ ಹೊಂದಿದ್ದಳು. ಎಕ್ಸ್ ಪ್ಲಾಟ್ಫಾರ್ಮ್ ಅಂದ್ರೆ ಟ್ವಿಟರ್ ನಲ್ಲಿ ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ತೆರೆದಿದ್ದಳು. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ತೆರೆದು ಸಿಕ್ಕಾಪಟ್ಟೆ ಫಾಲೋವರ್ಸ್ ಗಳನ್ನು ಕೂಡ ಗಳಿಸಿಕೊಂಡಿದ್ದಳು. ಈ ಸುಂದರ ಕಣ್ಣುಗಳಿಂದ ಜನಮನ ಸೆಳೆದ ಮೊನಾಲಿಸಾ ರಾತ್ರೋರಾತ್ರಿ ಇಂಟರ್ನೆಟ್ ಸೆನ್ಸೇಷನ್ ಆಗಿ ಹೋಗಿದ್ದಳು. ಇದೇ ಕಾರಣ ಮೊನಾಲಿಸಾ ಫ್ಯಾನ್ಸ್ ಬೇಸ್ ಕೂಡ ಜಾಸ್ತಿ ಆಗಿತ್ತು. ಇದನ್ನು ನೋಡುತ್ತಿದ್ದ ಆ ಸಮಯದಲ್ಲಿ ಹಲವಾರು ಬಾಲಿವುಡ್, ಟಾಲಿವುಡ್, ಮಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ನ ನಿರ್ದೇಶಕರು, ನಿರ್ಮಾಪಕರು ಕೂಡ ಈ ಹುಡುಗಿಯನ್ನ ಹಾಕಿಕೊಂಡು ಚಿತ್ರಗಳನ್ನ ಮಾಡಬೇಕೆಂದು ಬಯಸಿದ್ದರು. ಅದರಲ್ಲಿಯೂ ಪ್ರಸಿದ್ಧ ಹಿಂದಿ ನಿರ್ದೇಶಕ ಸಂಜಯ್ ಲೀಲಾ ಬನ್ಸಾಲಿ ಕೂಡ ಈ ಮೊನಾಲಿಸಾವನ್ನ ಹಾಕಿಕೊಂಡು ಒಂದು ಸಿನಿಮಾ ಮಾಡಬೇಕೆಂದು ಬಯಸಿದ್ದರು ಎನ್ನುವ ಮಾಹಿತಿ ಆಮೇಲೆ ಗೊತ್ತಾಗಿತ್ತು. ನೋಡಿದಿರಾ ಸ್ನೇಹಿತರೆ, ಆ ಹೊಳೆಯುವ ಕಣ್ಣುಗಳಿಂದ, ಆ ಮುಗ್ಧ ನಗೆಯಿಂದ ಯಾವ ರೀತಿ ಒಬ್ಬ ಹುಡುಗಿ ರಾತ್ರೋರಾತ್ರಿ ಇಂಟರ್ನೆಟ್ ಸೆನ್ಸೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಹೋಗಿದ್ದಳು ಅನ್ನುವುದಕ್ಕೆ ಈ ಒಂದು ಘಟನೆಗೆ ಸಾಕ್ಷಿಯಾಗಿದೆ. ಇವತ್ತು ಯಾರು ಬೇಕಾದರೂ, ಏನು ಬೇಕಾದರೂ, ಯಾವ ಸಮಯದಲ್ಲೂ ವೈರಲ್ ಆಗಬಹುದು ಅನ್ನುವುದಕ್ಕೆ ಇದೊಂದೇ ಘಟನೆ ಸಾಕ್ಷಿಯಲ್ಲ. ಇಂತಹ ಹಲವಾರು ಘಟನೆಗಳು, ಇಂತಹ ಹಲವಾರು ವಿಡಿಯೋಗಳು ಕೂಡ ನಮ್ಮ ಮುಂದೆ ಇವೆ. ಅದಕ್ಕೆ ಒಂದು ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಟು ಬಿ ಸಕ್ಸಸ್ಫುಲ್ ಯು ಶುಡ್ ಬಿ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್ ಅಂತ. ನಮ್ಮ ಜೀವನದಲ್ಲಿ ನಾವೇನಾದ್ರೂ ಫೇಮಸ್ ಆಗಬೇಕೆಂದ್ರೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಕಾಲ ಕೂಡಿ ಬಂದಾಗ ಮಾತ್ರ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಕೂಡ ಪ್ರಸಿದ್ಧಿಯನ್ನ ಪಡೆಯಬಹುದು, ವೈರಲ್ ಕೂಡ ಆಗಬಹುದು. ವೈರಲ್ ಮಾಡುತ್ತೇನೆ ಅಂತ ಹೋದಾಗ ಯಾರು ಕೂಡ ವೈರಲ್ ಆಗೋದಿಲ್ಲ, ನಿಮ್ಮ ಸುದ್ದಿ ಕೂಡ ಅವರು ನೋಡೋದಿಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬಂದಾಗ ತನ್ನಂತಾನೆ ಇವೆಲ್ಲ ನಡೆಯುತ್ತದೆ ಅನ್ನುವುದಕ್ಕೆ ಈ ವಿಡಿಯೋನೇ ಸಾಕ್ಷಿಯಾಗಿದೆ. ಈ ಮೊನಾಲಿಸಾ ಘಟನೆಯ ಬಗ್ಗೆ ನಿಮ್ಮ ಕಮೆಂಟ್ ಅನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸ್ನೇಹಿತರೆ, ನಿಮ್ಮ ಯಾವುದೇ ಸಮಸ್ಯೆ ಆಗಿರಲಿ, ಎಂತಹವೇ ಕಠಿಣ ಸಮಸ್ಯೆ ಆಗಿರಲಿ, ಯಾವುದೇ ಗುಪ್ತ ಸಮಸ್ಯೆ ಆಗಿರಲಿ, ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗುತ್ತದೆ. ಹಿಂದೆ ಸಂಪರ್ಕಿಸಿ ಪಂಡಿತ್ ಜಗನ್ನಾಥ್ ಗುರೂಜಿ.